ಮಾಡಿದ್ದೀವಿ, ಎಲ್ಲ ಕ್ಲಿಷ್ಟಕರ ಕಾಂಪ್ಲಿಕೇಟೆಡ್ ಕೇಸಸ್ ಕೂಡ ಮಾಡಿದ್ದೀವಿ. ನೀವು ಸಾಕಷ್ಟು ಕವರ್ ಮಾಡಿ. ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನಾಚರಣೆ ಅಂಗವಾಗಿ ಜುಲೈ 15ರಿಂದ 20ರವರೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿದೆ ಎಂದು ವೈದ್ಯರಾದ ಡಾಕ್ಟರ್ ರಾಘವೇಂದ್ರ ಅವರು ತಿಳಿಸಿದರು. ಇನ್ನು ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಶಿಬಿರವು ನಗರದ ಗಾಂಧಿ ಚೌಕ್ ಹತ್ತಿರವಿರುವ ಐಡಿಸಿ ಹೋಟೆಲ್ ಮೇಲುಗಡೆ ಇರುವ ಆಕೃತಿ ಪ್ಲಾಸ್ಟಿಕ್ ಸರ್ಜರಿ ಸೆಂಟರ್ನಲ್ಲಿ ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆಯವರೆಗೆ ಆಯೋಜಿಸಲಾಗಿದೆ. ಸುಟ್ಟ ಗಾಯಗಳ ಶಸ್ತ್ರಚಿಕಿತ್ಸೆ, ಗಾಯಗಳ ಚಿಕಿತ್ಸೆ, ಕಾಸ್ಮೆಟಿಕ್ ಶಸ್ತ್ರಚಿಕಿತ್ಸೆಗಳು, ಕೂದಲು ಕಸಿ ಮತ್ತು ಎಲ್ಲ ಚರ್ಮ ಹಾಗೂ ಕೂದಲಿನ ಸಮಸ್ಯೆಗಳಿಗೆ ಚಿಕಿತ್ಸೆ ಲಭ್ಯವಿದ್ದು, ಶಿಬಿರದಲ್ಲಿ ಇಂತಹ ರೋಗಿಗಳು ಇದರ ಸದುಪಯೋಗ ಪಡೆದುಕೊಂಡು ರಿಯಾಯಿತಿ ದರದಲ್ಲಿ ಮುಂದಿನ ದಿನಗಳಲ್ಲಿ ಚಿಕಿತ್ಸೆ ಪಡೆಯಬಹುದಾಗಿದೆ ಎಂದು ತಿಳಿಸಿದರು. ಆಪರೇಷನ್ ಮಾಡುವ ಕಲೆಗಳಲ್ಲಿ ನಮ್ಮ ಆಪರೇಷನ್ ಕಲೆಗಳು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ನಮ್ಮದು ಮೈನ್ ಆಗಿರ್ತದೆ, ಸ್ವಲ್ಪ ಉತ್ತಮ ಕ್ವಾಲಿಟಿ ಸ್ಕಾರ್ಸ್ ಮತ್ತು ಗಿಡನ್ ಸ್ಕಾರ್ಸ್ ಅಂದರೆ ಕೂದಲು ಒಳಗಡೆಯಿಂದ ಇಲ್ಲಿ ಕಟ್ ಮಾಡಿ ಏನಾದರೂ ಗಡ್ಡೆ ತೆಗೆಯೋದಾಗಲಿ ಅಥವಾ ಕಟ್ಟಡಿಂದ ತೆಗೆದು ಬ್ರೆಸ್ಟಲ್ಲಿ ಗಡ್ಡೆ ತೆಗೆಯೋದಾಗಲಿ ಅಂದರೆ ಕಾಣದೇ ಇರೋ ಜಾಗದಿಂದ ನಾವು ಅಕ್ಸೆಸ್ ಮಾಡಿ ಆ ಥರ ಮಾಡ್ತೀವಿ ಹೊರತು ಯಾವುದೂ ಕಲೆಯೇ ಇಲ್ಲಾರ್ದಂಗೆ ಮಾಡೋಕ್ಕಾಗಲ್ಲ. ಬಟ್ ಕಲೆ ಉತ್ತಮವಾಗಿ ಕೊಡುವ ಸಾಮರ್ಥ್ಯ ಪ್ಲಾಸ್ಟಿಕ್ ಸರ್ಜರಿ. ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಾಜ್ಯ ಸರ್ಕಾರದ ವೈಫಲ್ಯ ಹಾಗೂ ರೈತ ವಿರೋಧಿ ನೀತಿಗಳ ವಿರುದ್ಧ ಜುಲೈ 18ರಂದು ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಚಾಮರಸ್ ಮಾಲಿ ಪಾಟೀಲ್ ಹೇಳಿದರು. ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಹಿಂದಿನ ಸರ್ಕಾರ ಜನಪರವಾದ ಕೆಲಸ ಮಾಡಿಲ್ಲ ಹಾಗೂ ರಾಜ್ಯಕ್ಕೆ ಒಳ್ಳೆ ಆಡಳಿತ ನೀಡಿಲ್ಲ ಎಂದು ನಾಡಿನ ಜನತೆ ಸರ್ಕಾರವನ್ನು ಬದಲಿ ಮಾಡಿದರು. ಆದರೆ ವಿಧಾನಸಭೆಯಲ್ಲಿ ಹೊಸ ಶಾಸಕರು ಹಾಗೂ ಹೊಸ ಆಡಳಿತ ಪಕ್ಷ ಬಂದರೂ ಕೂಡ ಯಾವುದೇ ಬದಲಾವಣೆಯಾಗಿಲ್ಲ. ಬದಲಾಗಿ ಹೆಚ್ಚಿನ ಭ್ರಷ್ಟಾಚಾರದಲ್ಲಿ ಈ ಒಂದು ಸರ್ಕಾರ ಪ್ರಖ್ಯಾತಿ ಪಡೆಯುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಇದೇ ಒಂದು ತಿಂಗಳಿನಲ್ಲಿ 45ನೇ ಹುತಾತ್ಮ ದಿನಾಚರಣೆ ಅಂಗವಾಗಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಅಭಿವೃದ್ಧಿ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಉದ್ದೇಶಿಸಲಾಗಿದೆ ಎಂದು ಹೇಳಿದರು. ಕನಿಷ್ಠ ಉಳಿದ ಅವಧಿಯನ್ನ ಅಲ್ಲೇ ಆದ್ರೂ ಒಂದು ಉತ್ತಮ ಆಡಳಿತ ಕೊಡಬೇಕು. ರೈತ ಪರವಾಗಿ, ದಲಿತ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಮಹಿಳೆಯರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡ್ರಿ ಅಂತೇಳಿ ಒತ್ತಾಯ ಮಾಡಲಿಕ್ಕೆ 18ನೇ ತಾರೀಕು ನಾವು ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿ ಇವರಿಗೆ ಪತ್ರವನ್ನು ಕಳಿಸ್ತಕ್ಕಂಥ ಅವರ ಕಡೆಗೆ ಸಮಾಜದ ಹಿರಿಯ ನಿವೃತ್ತಿ ನೌಕರರು, ವಾಲ್ಮೀಕಿ ನೌಕರರು, ರಾಯಚೂರು ಜಿಲ್ಲಾ ಹಿಂದೂ ನಾಯಕ ಸಮಾಜದ ಅಧ್ಯಕ್ಷ ನ್ಯಾಯವಾದಿ ಶಿವಕುಮಾರ್ ನಾಯಕ್ ಸೇರಿದಂತೆ ರಾಯಚೂರು ತಾಲೂಕಿನ ವಾಲ್ಮೀಕಿ ಸಮಾಜದ ಮುಖಂಡರುಗಳ ಸಮ್ಮುಖದಲ್ಲಿ ಜುಲೈ 14ರಂದು ನಡೆದ ಸಭೆಯಲ್ಲಿ ಕರಡು ಸಮಿತಿ ರಚನೆಯಾಗಿದೆ ಎಂದು ಕರಡು ಸಮಿತಿ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಹೇಳಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಸಮಾಜದ ಮುಖಂಡರನ್ನು ಒಳಗೊಂಡಿರುವ 12 ಜನರ ತಂಡ ಕರಡು ಸಮಿತಿಯನ್ನು ರಚಿಸಲಾಗಿದೆ. ಇನ್ನು ಈ ಒಂದು ಸಮಿತಿ ತಾಲೂಕಿನ ಎಲ್ಲ ಸಂಘಟನೆಗಳನ್ನು ಒಂದೆಡೆ ಸೂರಿನಡಿ ಕರೆತಂದು 3 ತಿಂಗಳೊಳಗೆ ಸಮಾಜವನ್ನು ಸಂಘಟಿಸುವ ಜವಾಬ್ದಾರಿಯನ್ನು ನೀಡಲಾಗಿದೆ ಎಂದು ಹೇಳಿದರು. ಇಂದಿನಿಂದಲೇ ಈ ಒಂದು ಕರಡು ಸಮಿತಿ ಸದಸ್ಯರು ಕಾರ್ಯಪ್ರವೃತ್ತರಾಗಿ ವಾಲ್ಮೀಕಿ ಸಮಾಜದ ಎಲ್ಲ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸಿಕೊಳ್ಳುವತ್ತ ಚಿತ್ತವಿಟ್ಟು ಕಾರ್ಯ ಮಾಡಲಿದೆ ಎಂದು ಹೇಳಿದರು. ಇದಕ್ಕೆ ಪರ್ಯಾಯವಾಗಿ ಕರಡು ಸಮಿತಿಯನ್ನು ಪಾಲಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಶಿವಕುಮಾರ್ ಅವರ ಒಪ್ಪಿಗೆ ಮೇರೆಗೆ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಶ್ರೀ ವೆಂಕಟೇಶ್ ನಾಯಕ್ ಅಸ್ಕಿಯಾಳ್ ಅವರನ್ನು ಅಧ್ಯಕ್ಷರನ್ನಾಗಲು ಮುಂದೆ ಬಂದ ಕಾರಣ ಅವರನ್ನು ಸಮಸ್ತರು ಸೂಚಿಸಲಾಗಿ ನೇಮಿಸಲಾಗಿದೆ. ಅವರ ಜೊತೆಗೆ 12 ಜನರನ್ನು ಕರಡು ಸಮಿತಿಯ ಆರಿಸಲಾಗಿದೆ. ಉದ್ದೇಶ ಸದರಿ ಕರಡು ಸಮಿತಿಯ 3 ತಿಂಗಳ ಕಾಲ ರಾಯಚೂರು ಜಿಲ್ಲಾ ಮತ್ತು ರಾಯಚೂರು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಘಟಕವನ್ನು ಮಾಡುವುದು. ಭೂಮನಗುಂಡ ಗ್ರಾಮ ಪಂಚಾಯಿತಿ ಎದುರುಗಡೆ
ಗ್ರಾಮದ ನೀರಿನ ಸಮಸ್ಯೆ ಬಗೆಹರಿಸಬೇಕು ಎಂದು ಅಖಿಲ ಭಾರತ ಕೃಷಿ ರೈತ ಕಾರ್ಮಿಕ ಸಂಘಟನೆಯಿಂದ ಪ್ರತಿಭಟನೆ ಮಾಡಲಾಯಿತು. ಬೂಮನಗುಂಡ ಗ್ರಾಮಕ್ಕೆ ನೀರಿನ ಸಮಸ್ಯೆ ಬಗೆಹರಿಸಲು 38 ಲಕ್ಷ ಹಣ ಮಂಜೂರು ಮಾಡಿ ಕೆಲಸವೂ ಕೂಡ ಮಾಡಲಾಗಿದೆ. ಆದರೆ ಇಂದಿಗೂ ಕೂಡ ಪ್ರತಿದಿನ ನೀರು ಬಿಡುತ್ತಿಲ್ಲ. ಆದ್ದರಿಂದ ದಿನದ ಎಲ್ಲ ಕೆಲಸ ಬಿಟ್ಟು ನೀರಿಗಾಗಿ ಬೇರೆ ಬೇರೆ ಕಡೆ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ PDO ಕಟ್ಟಪ್ಪ ಅವರು ಕೂಡಲೇ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು. ಸರ್ಕಾರ ಕಾನೂನಂತೆ ಕಾನೂನು